ವೀರೇಂದ್ರ ಹೆಗಡೆಯವರ ಒಂದಷ್ಟು ಸಮೂಹ ಸಂಸ್ಥೆಗಳು, ಅವರ ಆಸ್ತಿಗಳು, ಇದೆಲ್ಲದರ ಬಗ್ಗೆ ಸಮಗ್ರವಾದಂತಹ ತನಿಖೆ ಆಗಬೇಕು. ಮಂಗಳೂರಲ್ಲೂ ಸುದ್ದಿಗೋಷ್ಠಿ ಆಗಿತ್ತು, ಬೆಂಗಳೂರಲ್ಲೂ ಈ ಬಗ್ಗೆ ಒಂದು ಸಭೆ ಕೂಡ ಆಗಿತ್ತು. ಇದೆಲ್ಲದರ ನಡುವೆ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದರ ಜೊತೆಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನ, ಇದು ಎರಡರ ಮೇಲೂ ಕೂಡ ತನಿಖೆ ಆಗಬೇಕು. ಒಂದಷ್ಟು ಅಕ್ರಮ ಆಸ್ತಿಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆ ಆಗಬೇಕು ಅನ್ನುವ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಕೇಂದ್ರದ ಅಂಗಳಕ್ಕೂ ಕೂಡ ಆಗ್ರಹ ಹೋಗಿರುವುದು. ಸೊ ಯಾವ ರೀತಿ ತನಿಖೆ ಆಗಬೇಕು, ಯಾರು ಆಗ್ರಹಿಸ್ತಾ ಇದ್ದಾರೆ, ಅವರ ಒಂದಷ್ಟು ಆಗ್ರಹಕಾರರ ಬೇಡಿಕೆಗಳು ಏನೆಲ್ಲ ಇದೆ ಅಂತ ಹೇಳಿ. ಒಂದು ಪೂರ್ಣಿಮಾ, ಇದು ಈ ಸೌಜನ್ಯ ಪರವಾಗಿ ಯಾರು ಹೋರಾಟ ನಡೆಸ್ತಿದ್ದಾರೆ ಅವರು ಕಾನೂನುಬದ್ಧವಾಗಿ ಹೋರಾಟ ನಡೆಸುವಂಥ ಸೋಮನಾಥ್ ನಾಯಕ್ ಅವರಿದ್ದಾರೆ, ಲಕ್ಷ್ಮೀ ಸ್ಥೋಳ್ಪಾಡಿ ಅವರಿದ್ದಾರೆ, ರಂಜನ್ ರಾವ್ ಅವರಿದ್ದಾರೆ. ಇವರೆಲ್ಲ ಧರ್ಮಸ್ಥಳದ ಯಾವ್ಯಾವ ಆ್ಯಂಗಲ್ಗಳಿವೆ ಆ ಆ್ಯಂಗಲ್ಗಳು ನೋಡ್ತಾ ಆರ್ಥಿಕ ಅಪರಾಧದ ಬಗ್ಗೆ ಅವರು ಹೋರಾಟ ಮಾಡ್ತಿದ್ದಾರೆ. ಅದರ ಜೊತೆಗೆ ದಲಿತ ಭೂಮಿ ಕಬಳಿಕೆಯ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಬಡ್ಡಿ ಕೊಟ್ಬಿಟ್ಟು ಅಲ್ಲಿಯ ಜನರು ಏನಿದ್ದಾರೆ ಅವ್ರ ಮೇಲೆ ನಡೆಸುವ ದೌರ್ಜನ್ಯ ಇದೆಯಲ್ಲ ಅದ್ರ ಬಗ್ಗೆ ಮಾಡ್ತಿದ್ದಾರೆ. ಅದರ ಜೊತೆಗೆ ಅವರ ಪ್ರಕಾರ ಈಗಾಗಲೇ ಗೃಹ ಸಚಿವರೆಲ್ಲ ಮನವಿ ಮಾಡಿದರೆ ಇದು ಇಡಿ ತನಿಖೆ ಮಾಡಬೇಕು ಅಂತೇಳಿ. ಸೊ ಕೇಂದ್ರ ಸರ್ಕಾರ ಇದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಯಾವುದ್ಯಾವುದಕ್ಕೋ ಇಡಿ ತನಿಖೆ ಮಾಡ್ತಾ ಇದ್ದರಿಂದ ಕೇಂದ್ರ ಸರ್ಕಾರ ಮಾಡಿಸುವ BJP ಈ ವಿಚಾರದಲ್ಲಿ ಯಾವ ಸ್ಟ್ಯಾಂಡ್ ತಗೊಳುತ್ತೆ ಅನ್ನೋದು ಕುತೂಹಲಕರವಾದ್ದು. ಸೊ ಒನ್ ಥಿಂಗ್, ಯಾಕೆ ಮಾಡಬೇಕು, ಅವರ ಆರೋಪ ಏನಿದೆ ಅಂತ ಅಂದರೆ, ಸೊ ಯೂಶ್ವಲಿ ನಮ್ಮ ಹಿಂದೂ ಪರಂಪರೆಯಲ್ಲಿ ಏನಿರುತ್ತೆ ಗೊತ್ತಾ ನಿಮ್ಗೆ, ಯಾವುದೋ ದೇವಸ್ಥಾನ ಇದ್ದರೆ ಆ ದೇವಸ್ಥಾನದ ಆಸ್ತಿ ಇದೆಯಲ್ಲ ಅದು ಮೊಕ್ತೇಸರ ಹೆಸರಿಗಿರಲ್ಲ, ದೇವರ ಹೆಸರಿಗಿರುತ್ತೆ. ಈಗ ಗಣಪತಿ ದೇವಸ್ಥಾನ ಅಂದ್ಕೊಳ್ಳಿ, ಈ ಆಸ್ತಿ ಗಣಪತಿ ದೇವರಿಗೆ ಸೇರಿದ್ದು ಅಂತಿರುತ್ತೆ. ನೀವು ರಿಕಾರ್ಡ್ ಉತಾರು ಅಂತಾರೆ ನಮ್ಮ ಕಡೆ, ಅದು ರೈಟ್ಸ್ ಆಫ್ ಇದು ಆ ರಿಕಾರ್ಡ್ಸ್ಗಳಲ್ಲಿ ದೇವರ ಹೆಸರಿರುತ್ತೆ. ಹಾಗೇನೆ ಈ ಮಂಜುನಾಥ ಅನ್ನುವರ ಹೆಸರಿಗೆ ಇಡೀ ಧರ್ಮಸ್ಥಳದ ಆಸ್ತಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಎಲ್ಲಿಯವರೆಗೆ ಅಂತಲೂ ಹೇಳಿದೆ. ಸೊ ಒಂದು ಇಲ್ಲಿ ವೀರೇಂದ್ರ ಹೆಗಡೆಯವರು, ರತ್ನಮೌರ್ಮ ಹೆಗಡೆಯವರಕ್ಕೂ ಮೊದಲು ಮಂಜಯ್ಯ ಹೆಗಡೆಯವರು ಅಂತಿದ್ರು. ಸೊ ಮಂಜಯ್ಯ ಹೆಗಡೆಯವರು ಇರುವ ಕಾಲದಲ್ಲೇನೆ ಅವರು ಮಂಜಯ್ಯ ಹೆಗಡೆಯವರು ಈ ಫ್ಯಾಮಿಲಿ ಅದು ಅಲ್ಲ ದತ್ತು ಇದೆ, ಬಹಳ ಕಾಂಪ್ಲಿಕೇಶನ್ ಆಗಿದೆ ಆಕ್ಚುಲಿ. ಅಲ್ಲಿ ಅವರ ಮೂಲ ಯಾರು ಇರಬೇಕೋ ಅವ್ರಿಗೆ ತಂದೆ ಅಲ್ಲ ವೀರೇಂದ್ರ ಹೆಗಡೆ. ಏನಾಗುತ್ತೆ, ರತ್ನಮೌರ್ಮ ಹೆಗಡೆಯವ್ರ ತಂದೆ. ಏನಾಗುತ್ತೆ ಅಂದರೆ ಅಲ್ಲಿ ದತ್ತು ತಗೋತಾರೆ, ಒಬ್ಬ ಮಗು ಹುಟ್ಟಿಲ್ಲ ಅಂತ ದತ್ತು ತಗೋತಾರೆ. ಅಷ್ಟೊಂದು ಮಗು ಹುಟ್ಟುಬಿಡುತ್ತೆ. ಆ ಹುಟ್ಟಿದ ಮಗು ಬೇರೆ ಕಡೆ ಮಂಗಳೂರಲ್ಲಿದ್ದಾರೆ. ಈ ದತ್ತು ಬಂದವರ ಮುಂದುವರಿಕೆ ಇವರೆಲ್ಲ. ಆದ್ದರಿಂದ ಮೂಲ ಆ ಕುಟುಂಬದ ಮುಂದುವರಿಕೆನೂ ಅಲ್ಲ ವೀರೇಂದ್ರ ಹೆಗಡೆ ಅಂಡ್ ಕಂಪನಿ. ದಟ್ಸ್ ಎ ಡಿಫರೆಂಟ್ ಇಶ್ಯೂ, ಇನ್ಯಾವ ಚರ್ಚೆ ಮಾಡಿ. ಸೊ ಆದರೆ ಏನಾಗುತ್ತೆ ಮಂಜಯ್ಯ ಹೆಗಡೆಯವರ ಕಾಲದಲ್ಲಿ ಅಂತ ಅಂದರೆ, ಸೊ ಮಂಜುನಾಥನ ಹೆಸರು ಮಂಜಯ್ಯ ಹೆಗಡೆ ಆಸ್ತಿಯಾಗಿ ಬದಲಾದಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದು ಆರೋಪ. ಅದಾದ ಮೇಲೆ ವೀರೇಂದ್ರ ಹೆಗಡೆಯವರೆಲ್ಲ ಬಂದ ಮೇಲೆ ಇಡೀ ಮಂಜುನಾಥ ದೇವರು ಮತ್ತು ಅಣ್ಣಪ್ಪ ದೇವರ ಆಸ್ತಿ ಇರುವುದಿದೆಯಲ್ಲ ಅದು ಅವರ ವೈಯಕ್ತಿಕ ಆಸ್ತಿಯಾಗಿ ಬದಲಿಸಲಾಯಿತು. ಅದಕ್ಕೆ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಅಂತ. ಅಂದರೆ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟನ್ನು ಕೊಟ್ಟು, ನಕಲಿ ಅಂತನ್ನಿ ಕೋಟಾ ಇದನ್ನೇ ಕೊಟ್ಬಿಟ್ಟು ಆ ಆಸ್ತಿಯನ್ನು ತನ್ನದಾಗಿ ಮಾಡ್ಕೊಳ್ಳಾಯಿತು, ಅವರು ವೈಯಕ್ತಿಕ ಆಸ್ತಿಗಳನ್ನಾಗಿ ಅಂತ. ಇಡೀ ಇಂಡಿಯಾದಾಗಲಿ ಕರ್ನಾಟಕದಾಗಲಿ ಸೊ ಯಾವುದೇ ದೇವಸ್ಥಾನದ ಆಸ್ತಿ ಅಲ್ಲಿಯ ಪೂಜಾರಿಯೋ ಚೌಕಿದಾರರ ಹೆಸರಿನಲ್ಲಿ ಇರೋದಿಲ್ಲ. ಎಲ್ಲ ಆಸ್ತಿ ಕೂಡ ದೇವರ ಹೆಸರಿನಲ್ಲಿರುತ್ತೆ. ಅವರು ನಿರ್ವಹಣೆ ಮಾಡೋದಕ್ಕೆ ಮೊಕ್ತೇಸರ್ ಇರ್ತಾರೆ ದೇವಸ್ಥಾನಗಳಲ್ಲಿ. ಆ ಮೊಕ್ತೇಸರ್ ಅದರ ನಿರ್ವಹಣೆ ಮಾಡ್ತಾರೆ ಅಷ್ಟೇ. ಆದರೆ ಆಸ್ತಿ ದೇವ್ರದ್ದೇ, ಅವ್ರ ವೈಯಕ್ತಿಕ ಆಸ್ತಿ ಅಲ್ಲ. ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ಅದು ವೈಯಕ್ತಿಕ ಆಸ್ತಿಯಾಗಿ ಬದಲಾದದ್ದು ಒಂದು, ಇದ್ರ ಆರೋಪ ಇದೆ. ಅದರ ಜೊತೆಗೆ ಸೆಕೆಂಡ್ ಆರೋಪ ಅಂತ ಅಂದರೆ ನಾವು ಬಡವರು ಅಂದ್ಕೊಂಡು ನಮಗೆ ಆಸ್ತಿ ಇಲ್ಲ ಅಂದ್ಕೊಂಡು ಹರ್ಷೇಂದ್ರ ಹೆಗ್ಗಡೆಯವರು ಸರ್ಕಾರಿ ಭೂಮಿಯನ್ನು ತಮಗೆ ಸ್ಯಾಂಕ್ಷನ್ ಮಾಡ್ಕೊಂಡ್ರು ಅಂತ. ಅವರು ಬಡವರ ಭೂ ರೈತರ, ಅವರು ವೀರೇಂದ್ರ ಹೆಗಡೆಯವರ ಸಹೋದರ. ಸೊ ಅವರಿಗೆ ದಟ್ ಸರ್ಕಾರಿ ಆಸ್ತಿಯನ್ನು ಸರ್ಕಾರ ಸಾರ್ವಜನಿಕ ಬಳಕೆಗಾಗಿಟ್ಟಂಥ ಆಸ್ತಿಯನ್ನು ಇವರು ನಾವು ಭೂ ರೈತರು ಬಡವರು ಅಂತ ತಮ್ಮ ಹೆಸರಿಗೆ ಅವ್ರ ತನಕ ಸರ್ಕಾರದಿಂದ ಗ್ರ್ಯಾಂಟ್ ಮಾಡಿಸ್ಕೊಂಡ್ರು ಅನ್ನುವ ಆರೋಪ ಇದೆ. ಸೊ ಅದರ ಜೊತೆಗೆ ಅವರ ಬೇರೆ ಬೇರೆ ಸಂಸ್ಥೆಗಳೇನಿವೆ ಆ ಸಂಸ್ಥೆಗಳಲ್ಲಿ ಎಂದೂ ಕೂಡ ಅವರು ಮೀಸಲಾತಿಯನ್ನು ಜಾರಿಗೆ ತಂದಿಲ್ಲ ಅಂತ. ಸಂವಿಧಾನದ ಪ್ರಕಾರ ಸಮಾಜದಲ್ಲಿ ತುಳಿತಕ್ಕೊಳಗಾದವರು ದಲಿತರು ಅವರಿಗೆ ಮೀಸಲಾತಿ ಕೊಡಲೇಬೇಕು. ಆದರೆ ಈ ಮೀಸಲಾತಿ ನೀಡುವಲ್ಲೂ ಕೂಡ
ಕಾನೂನಿನ ಉಲ್ಲಂಘನೆ, ಸಂವಿಧಾನದ ಉಲ್ಲಂಘನೆ ಆಗಿದೆ ಅನ್ನುವ ಆರೋಪ ಇದೆ. ಅದರ ಜೊತೆಗೆ ಅವರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಏನಿದೆ, ಅಲ್ಲಿ ಅವರು ಸಾಲಗಳನ್ನು ಇನ್ನೊಂದನ್ನು ಏನು ಕೊಡ್ತಾರಲ್ವ, ಅಲ್ಲಿ ಕೂಡ ಅಲ್ಲಿ ಚಕ್ರಬಡ್ಡಿ ಅಂದರೆ ಈಗ ಯಾರೋ ತಗೋತಾರೆ, ನೀವು ವಾರದಲ್ಲಿ ಒಂದು ಸಲ ಹೋಗಿ ಅವ್ರನ್ನ ಬೆದರಿಸೋದು, ಹೆದರಿಸೋದು. ಬಡವರು ಸಾಲ ತಗೊಬಿಟ್ಟಿರ್ತಾರೆ, ಬಡ್ಡಿ ಅಲ್ಲ, ಅದು ಚಕ್ರಬಡ್ಡಿ. ಅದರ ಜೊತೆಗೆ ಇನ್ನೊಂದು ಕುತೂಹಲಕರ ಅಂಶ ಅಂತಂದರೆ, ಅವರ ಈ ಕಾರ್ಯಕ್ರಮಗಳಲ್ಲಿ ಏನಿದೆ, ಅವರು ಇದೇನು ಮಾಡ್ತಿದ್ದಾರೆ, ಈ ಸಾಲ ನೀಡುವ ಅಂಥದ್ದು ಸಂಸ್ಥೆಗಳೇನಿದೆ, ಅಲ್ಲಿ ಕೆಲವು ಪ್ರಭಾವಿ ರಾಜಕಾರಣಿಗಳ ಇನ್ವೆಸ್ಟ್ಮೆಂಟ್ ಕೂಡ ಇದೆ ಅನ್ನೋದಿದೆ. ಈಗ ಸಚಿವರಾಗಿರುವವರು, ಸರ್ಕಾರದಲ್ಲಿ ಪ್ರಭಾವಿಗಳಾದವರು, ಅವರು ಕೂಡ ಆ ಕುಟುಂಬದ ಜೊತೆ ಕೈ ಜೋಡಿಸಿದ್ದಾರೆ. ಅದಕ್ಕೆ ಒಂದೊಂದು ರೀತಿ ಹೇಳಿಕೆಗಳು, ಅದಕ್ಕೆ ಒಂದೊಂದು ಹೇಳಿಕೆ ಕೊಡ್ತಾ ಅವರ ಹೆಸರು ಬೇಡ, ನಮಗೆ ಗೊತ್ತಿಲ್ಲ, ಎಲ್ಲರೂ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಆ ರೀತಿ. ಅಂದರೆ ಇಲ್ಲಿರುವ ಪ್ರಶ್ನೆ ಪೂರ್ಣಿಮಾ, ಅಲ್ಲಿ ವೀರೇಂದ್ರ ಹೆಗಡೆ ಕುಟುಂಬ ಮತ್ತು ರಾಜಕಾರಣಿಗಳು ಉಳಿದರ ನಡುವೆ ಅದು ಧಾರ್ಮಿಕ ಸಂಬಂಧ ಇದ್ರೆ ನೋ ಇಶ್ಯೂ. ಓಕೆ, ಅಂದರೆ ಧರ್ಮದ ಕಾರಣಕ್ಕಾಗಿ ನಾವು ಬೆಂಬಲಿಸೋದು, ಅಲ್ಲಿ ಹೋಗೋದು, ನಮಸ್ಕಾರ ಮಾಡೋದು, ಬರೋದು ನೋ ಇಶ್ಯೂ. ಆದರೆ ಅಲ್ಲಿ ವ್ಯಾವಹಾರಿಕ ಸಂಬಂಧ ಇದ್ದು ಅಲ್ಲಿ ಸತ್ಯವನ್ನು ಮುಚ್ಚಿ ಹಾಕುವುದಕ್ಕೆ ಯತ್ನ ಮಾಡಿದರೆ ದ್ಯಾಟ್ ಈಸ್ ಅಫೆನ್ಸ್. ಅದು ಕಾನೂನು ಬಾಹಿರವಾದದ್ದು. ಸೊ ಸಂವಿಧಾನ ವಿರೋಧಿಯಾಗಿ ಯಾದಂಥ ಕ್ರಮ ಇದೆಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಅನ್ನೋದು ದೊಡ್ಡ ಆರೋಪ ಪಟ್ಟಿದೆ. ಆ ಡಾಕ್ಯುಮೆಂಟ್ಸ್ಗಳು ಇದೆ ನನ್ನ ಹತ್ರ. ಸೊ ಏನೇನು ಯಾವ್ಯಾವ ಹಂತದಲ್ಲಿ ಹೇಗೆ ಮಾಡ್ತಾ ಬಂದರು ಅಂತ, ಭೂ ಕಬಳಿಕೆ ಹೇಗೆ ಆಗ್ತಾ ಬಂತು ಅಲ್ಲಿ. ಆ ಭೂ ಕಬಳಿಕೆಗೂ ಕೂಡ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಅಲ್ಲಿ ಏನು ಮಾಡ್ತಾರಂತೆ ಅಂತಂದರೆ, ಸೊ ಅಲ್ಲಿಯ ಜನ ಹೇಳೋದು, ಸೊ ಯಾವುದೋ ಒಂದು ಭೂಮಿ ಇರುತ್ತೆ, ನಿಮ್ಮದೊಂದು ಭೂಮಿ ಇದೆ ಅಂತ ಇಟ್ಕೊಳ್ಳಿ, ನೀವು ಒಂದು 2 ಎಕರೆ 3 ಎಕರೆ ಇದೆ ಭೂಮಿ ಇದೆ ಅಲ್ಲಿ. ಸೊ ನಿಮ್ಮ ಭೂಮಿಯನ್ನು ನಾ ಬೇಕು ಅಂತ ತಗೊಳಕ್ಕೆ ಬರ್ತೀನಿ, ನೀವು ಡಿನೈ ಮಾಡ್ತೀರಿ, ಇಲ್ಲ ಭೂಮಿ ಕೊಡಲ್ಲ ನಾನು ಅಂತೀನಿ. ಹಾಗಿದ್ರೆ ನಿಮ್ಮನ್ನು ಕಟ್ ಹಾಕೋದು ಹೇಗೆ? ಆವಾಗ ಏನು ಮಾಡೋದು ಅಂದರೆ, ನಿಮ್ಮ ಸುತ್ತಮುತ್ತ ಇರುವ ಆ ಭೂಮಿಯ ಸುತ್ತಮುತ್ತ ಇರುವ ಭೂಮಿಯನ್ನು ಖರೀದಿ ಮಾಡಿಬಿಟ್ಟು ಅದಕ್ಕೆ ಬೇಲಿ ಹಾಕ್ಬಿಡೋದು. ಅಂದರೆ ನಿಮಗೆ ನಿಮ್ಮ ಭೂಮಿಗೆ ಹೋಗೋಕ್ಕೆ ಆಗಲ್ಲ. ಅರ್ಥ ಆಯ್ತಾನೆ ಹೇಳಿ? ಗೊತ್ತಾಯ್ತು. ಸೊ ಆವಾಗ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಭೂಮಿಗೆ ಹೋಗೋಕ್ಕಾಗಲ್ಲ, ಕೃಷಿ ಮಾಡೋಕ್ಕಾಗಲ್ಲ, ನಿಮ್ಮ ಭೂಮಿ ಸುತ್ತಲೂ ನಾನು ಭೂಮಿ ತಗೊಬಿಟ್ಟಿದ್ದೀನಿ, ಬೇಲಿ ಹಾಕ್ಕೊಬಿಟ್ಟಿದ್ದೀನಿ. ಆವಾಗ ಏನು ಮಾಡ್ತೀರಿ ನೀವು? ಮಾಡ್ಬಿಡ್ತೀನಿ, ನೀವೇ ತಗೊಳ್ಳಿ, ಕೊಡೋಷ್ಟು ಕೊಡಿ ಅಂತ. ಇಂಥ ಸಂದರ್ಭಗಳಲ್ಲಿ ಆ ಬೆಲೆ ಬಾಳುವುದೊಂದು 50 ಲಕ್ಷದ ಭೂಮಿ ಇದ್ದರೆ ಅದು 5 ಲಕ್ಷಕ್ಕೋ 10 ಲಕ್ಷಕ್ಕೋ ಹೋದಂಥ ಉದಾಹರಣೆಗಳು ಇವೆ ಅನ್ನುವ ಆರೋಪ ಕೂಡ ಅವ್ರು ಮಾಡ್ತಾರೆ. ಸೊ ಅದರಿಂದ ಈ ಆರೋಪಗಳೆಲ್ಲ ಒಂಥರ ಅದಕ್ಕೆ ಬಹಳಷ್ಟು ಆಯಾಮ ಇರುವುದರಿಂದ ಅದು ಇಡೀ ತನಿಖೆ ಮಾಡಬೇಕು ಅನ್ನೋ ಆಗ್ರಹ ಅನ್ನೋದನ್ನು ಇವರೆಲ್ಲ ಆಗ್ರಹ ಮಾಡ್ತಾರೆ. ಮತ್ತು ನನಗನ್ಸುವ ಹಾಗೆ ಇವರಿಗೆಲ್ಲ ಬೇರೆ ಉದ್ದೇಶ ಇರೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಹೌದು, ಅವ್ರು ಬೇರೆ ರಾಜಕೀಯ ಉದ್ದೇಶ ಇರೋಕ್ಕೆ ಸಾಧ್ಯ ಇಲ್ಲ, ಇದೇ ಕಾರಣಕ್ಕಾಗಿ. ಅದ್ರ ಜೊತೆಗೆ ಇನ್ನೊಂದು ಹೇಳೋದೇನು ಅಂದರೆ, ಮಹೇಶ್ ತಿಮ್ಮರೋಡಿಯವರೇನಿದ್ದಾರೆ ಅವರು ಹೋರಾಟ ಮಾಡುವುದಕ್ಕೂ ಕೂಡ ಅವರ ಭೂಮಿಯನ್ನು ಅಲ್ಲೊಂದು ಸಿದ್ಧವನ ಅಂತಿದೆ ಧರ್ಮಸ್ಥಳದಲ್ಲಿ, ಆ ಸಿದ್ಧವನದ ಸಮೀಪ ಮಹೇಶ್ ತಿಮ್ಮರೋಡಿಯವರ ಆಸ್ತಿ ಇತ್ತಂತೆ. ಸೊ ಆ ವಿಚಾರದಲ್ಲಿ ಅದನ್ನು ಇವರು ತೆಗೆದುಕೊಳ್ಳುವುದಕ್ಕಾಗಿ ಯತ್ನ ನಡೆಸಿದ್ರು, ಅವರು ವಿರೋಧ ಮಾಡಿದ್ರು. ಸೊ ಅದೇನೇ ಇವರಿಬ್ಬರ ನಡುವಿನ ತಿಕ್ಕಾಟಕ್ಕೆ ಮೂಲ ಕಾರಣ. ಅವರು ಸಿಡಿದೇಳುವುದಕ್ಕೆ, ಅಂದರೆ ಅವರ ಆಸ್ತಿಯ ಮೇಲೆ ಕಣ್ಣು ಹಾಕಿದ್ರಿಂದ ಅವರು ಸಿಡಿದೆದ್ರು. ಆ ಸಿಡಿದೆದ್ದು ಬಿಟ್ಟು ಅವರು ಈ ಉಳಿದ ಇಶ್ಯೂಗಳನ್ನು ತೆಗೆದುಕೊಂಡ್ರು ಅನ್ನುವ ಮಾತು ಕೂಡ ಆ ವಲಯದಲ್ಲಿ ಕೇಳಿಬರುತ್ತೆ. ಇದು ಎಷ್ಟು ಮಟ್ಟಿಗೆ ಸತ್ಯನೋ ಏನೋ ಗೊತ್ತಿಲ್ಲ, ಬಟ್ ಇದು ಅಲ್ಲಿ ಸುತ್ತಮುತ್ತ ಇರುವಂಥದ್ದು. ಅಂದರೆ ಈ ಭೂ ಹಗರಣಗಳೇನಿವೆ ಅಲ್ಲಿ ಭೂ ಹಗರಣ ವ್ಯಾಪಕವಾಗಿದೆ, ಮೀಸಲಾತಿಯ ಉಲ್ಲಂಘನೆ ಸಂಸ್ಥೆಗಳಲ್ಲಿ ವ್ಯಾಪಕವಾಗಿದೆ, ಸಾಲ ನೀಡಿಕೆ ಏನಿದೆ ಅಲ್ಲಿ ಚಕ್ರ ಬಡ್ಡಿಯನ್ನು ಮಾಡ್ತಾ ಜನರನ್ನು ಜೀವವನ್ನು ಹಿಂಡಲಾಗ್ತಿದೆ. ವಸೂಲಿ ಸಂದರ್ಭದಲ್ಲಿ ಯು ಸಿ ದಟ್ ಬೆದರಿಸೋದು ಇನ್ನೊಂದು ಮತ್ತೊಂದು. ಅದ್ರ ಜೊತೆಗೆ ಭಾಳ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆಯಲ್ಲಿ ದೇವಸ್ಥಾನಗಳು ಇನ್ನೊಬ್ಬರು ಯಾರು ಬಡ್ಡಿ ವ್ಯವಹಾರ ಮಾಡಲ್ಲ. ನೀವು ನಾಟ್ ಓನ್ಲಿ ಹಿಂದೂಯಿಸಮ್, ನೀವು ಮುಸ್ಲಿಂ ಧರ್ಮದಲ್ಲೂ ಕೂಡ ಯಾವೇ ಮುಸ್ಲಿಂ ಕೂಡ ಬಡ್ಡಿ ವ್ಯವಹಾರ ಮಾಡಕೂಡದು ಅಂತಲೇ ಹೇಳುತ್ತೆ ಇಸ್ಲಾಂ. ಹೌದು, ವೆರಿ ಕ್ಲಿಯರ್ ಅಬೌಟ್ ದ್ಯಾಟ್. ಹಿಂದೂ ಧರ್ಮನೂ ಹಾಗೆ. ಸಿ ದೇವರು ಇಟ್ಕೊಂಡವರು, ದೇವ್ರನ್ನ ನೋಡ್ಕೊಂಡವರು ನೀವು ಬಡ್ಡಿ ವ್ಯವಹಾರಕ್ಕೆ ಇಳಿತೀರಿ ಅಂತ ಅಂದರೆ, ನೀವು ವ್ಯಾಪಾರಕ್ಕೆ ಇಳಿತೀರಿ ಅಂತ ಆದರೆ ನೀವು ಆ ಸ್ಥಾನದಲ್ಲಿರುವುದಕ್ಕೆ ಯೋಗ್ಯರಲ್ಲ ಅಂತ. ಸೊ ನಮ್ಮ ಮಂಜುನಾಥನ ಸಮೀಪ ಇದ್ದೀರಿ, ಮಂಜುನಾಥನ ಧರ್ಮಾಧಿಕಾರಿಗಳಾಗಿದ್ದೀರಿ ಅಂದರೆ ಮಂಜುನಾಥನ ಪ್ರೀತಿಗೆ ನೀವು ಪಾತ್ರರಾಗಬೇಕು. ಆದರೆ ಈ ಉಳಿದ ವ್ಯವಹಾರ ಇರಕೂಡದು, ಕೇವಲ ದೇವರ ಧ್ಯಾನ ಇರಬೇಕು,
ದೇವ್ರ ಹತ್ರ ಅವ್ರನ್ನ ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು, ಭಕ್ತರು ಬರೋರಿಗೆ ಸೌಲಭ್ಯ ಒದಗಿಸ್ಬೇಕು, ಎಲ್ಲ ಸರಿ. ನೀವು ಬಡ್ಡಿ ವ್ಯವಹಾರ ಮಾಡೋದು, ಭೂ ಕಬಳಿಕೆ ಮಾಡೋದು, ಎಷ್ಟು ಭೂಮಿ ಅದು ಏನು, ಇದೆಲ್ಲ ಪ್ರಶ್ನೆಗಳೆಲ್ಲ ಉಂಟು ಮಾಡುತ್ತೆ. ಆದ್ದರಿಂದ ಇದಕ್ಕೆ ಬಿ ಜೆ ಪಿಗೆ ಒಂದು ಆ್ಯಸಿಡ್ ಟೆಸ್ಟ್ ಅಂತ ಹೇಳ್ತೀನಿ ನಾನು. ಬಿ ಜೆ ಪಿ ಮತ್ತು ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಈಗಿರುವ ಒತ್ತಾಯರ ಇಡೀ ತನಿಖೆಗೆ ಮುಂದಾಗುತ್ತಾ, ಮುಂದಾದರೆ ಅದರ ಆಗುವ ಪರಿಣಾಮಗಳೇನು, ಮುಂದಾಗಿಲ್ಲ ಅಂದರೆ ಇವರೆಲ್ಲರ ರಕ್ಷಣೆಗೆ ಕೇಂದ್ರ ಸರ್ಕಾರ ನಿಂತಿದೆ. ಅವರಿಗೆ ಇಡಿ ಅನ್ನೋದು ಒಂದು ಪೊಲಿಟಿಕಲ್ ವೆಪನ್ ಮಾತ್ರ, ರಾಜಕೀಯ ಕಾರಣಕ್ಕಾಗಿ ಬಳಸ್ಕೋತಾರೆ ಅನ್ನೋ ತೀರ್ಮಾನಕ್ಕೂ ಬರಬೇಕಾಗುತ್ತೆ. ಖಂಡಿತ ಸರ್, ನೋಡೋಣ. ಇಡೀ ತನಿಖೆಗೆ ಕೊಡುತ್ತಾ ಕೇಂದ್ರ ಸರ್ಕಾರ ಅನ್ನೋದು, ಮತ್ತು ರಾಜ್ಯ ಸರ್ಕಾರಕ್ಕೂ ಆಗ್ರಹಿಸಿದ್ದಾರೆ ಒಂದಷ್ಟು ಹೋರಾಟಗಾರರು, ಸಮಗ್ರ ತನಿಖೆ ಆಗಬೇಕು ಅಕ್ರಮ ಆಸ್ತಿಗಳ ಗಳಿಕೆಗೆ ಸಂಬಂಧಪಟ್ಟಂತೆ ಅಂತ. ರಾಜ್ಯ ಸರ್ಕಾರ ಈ ಬಗ್ಗೆ ಏನು ಸ್ಟ್ಯಾಂಡ್ ತಗೊಳುತ್ತೆ, ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಿರೋದ್ರಿಂದ ಕೇಂದ್ರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ? ನೀವು ಹೇಳ್ದಂಗೆ ಅವರನ್ನ ರಕ್ಷಣೆ ಮಾಡುವಂತಹ ನಿರ್ಧಾರನ, ಅಥವಾ ಇಲ್ಲ ತಪ್ಪೇ ಮಾಡಿಲ್ಲ ಅಂದ್ರೆ ತನಿಖೆ ಆಗ್ಲಿ ಬಿಡಿ ಅನ್ನೋ ರೀತಿನ? ಹೌದು, ತನಿಖೆ ಆಗದೆ ನಾವು ಯಾರ ಮೇಲೂ ಆರೋಪ ಮಾಡಂಗಿಲ್ಲ, ಬಟ್ ಆದ್ರೆ ಈ ಆರೋಪಗಳ ಬಗ್ಗೆ ತನಿಖೆ ನಡಿಬೇಕಲ್ವಾ? ತನಿಖೆಯ ಸತ್ಯ ಏನು ಹೊರಗೆ ಬಂದ್ರೆ ಬಹಳ ಒಳ್ಳೇದು, ಖಂಡಿತ. ಆ ಕ್ಷೇತ್ರಕ್ಕೂ ಒಳ್ಳೇದು, ಅಲ್ಲಿ ಹೋಗೋ ಭಕ್ತರಿಗೂ ಒಳ್ಳೇದು, ಆ ಕುಟುಂಬಕ್ಕೂ ಒಳ್ಳೇದು, ಅವ್ರು ಬಿಡಿ ಒಳ್ಳೇದು. ಆದ್ರೆ ತನಿಖೆನೇ ಮಾಡೋ ಹಾಗಿಲ್ಲ ಅಂತ ಪಿತೂರಿ ನಡೆದ್ರೆ ಅವಾಗ ಅನುಮಾನ ಬರುತ್ತೆ. ಖಂಡಿತ ನೋಡೋಣ ಏನ್ ನಿರ್ಧಾರ ಆಗುತ್ತೆ. ಈಗ ಹೋರಾಟಗಾರರು ಹೋರಾಟ ಮಾಡಿದ್ದಾರೆ, ಸಭೆ ಮಾಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ಒಂದು ದಿನಗಳ ಕಾಲ ವೆಯ್ಟ್ ಮಾಡ್ತಾರೆ. ಆದರೂ ಸ್ಪಂದಿಸಿಲ್ಲ ಅಂದ್ರೆ ಅವರ ಮುಂದಿನ ನಡೆ ಏನು ಅನ್ನೋದನ್ನ ಕಾದು ನೋಡೋಣ. ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡೋಣ.